ಎಲ್ರು ಹೇಳ್ತಾರೆ ರಾಯರ ಸನ್ನಿಧಾನಕ್ಕೆ ಹೋಗ್ಬೇಕು ಅಂದ್ರೆ ರಾಯರೇ ನಮ್ಮನ್ನ ಕರೆಸ್ಕೋಬೇಕು ಅಂತ. ಅದು ಇವತ್ ನನಗೆ ನಿಜ ಅನ್ನಿಸ್ತು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆ ವ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಜನಾದ್ರಿ ಬೆಟ್ಟದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಕೆಳಗಡೆ ಬರೋ ಅಷ್ಟರಲ್ಲಿ ತುಂಬಾನೇ ಬಿಸಿಲಿದ್ರಿಂದ ಸ್ವಲ್ಪ ಸುಸ್ತಾಗ್ತಿತ್ತು. ಅದರಿಂದ ಎಲ್ರಿಗೂ ಮಜ್ಜಿಗೆ ಮಾಡೋಣ ಅಂತ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದು. ನಾವು ಮಾಡ್ತಾ ಇದ್ದಿದ್ದು ಮಸಾಲಾ ಮಜ್ಜಿಗೆ, ಅದಕ್ಕೋಸ್ಕರ ಕುಟ್ಟೋದಿಕ್ಕೇನು ಇಲ್ಲ ಅಂತ ಕಾಯಲ್ಲೇ ಎಲ್ಲ ಕುಟ್ಕೊಂತಾ ಇದ್ದು. ಫೈನಲಿ ಮಜ್ಜಿಗೆ ಮಾತ್ರ ಸೂಪರ್ ಆಗಿ ರೆಡಿ ಆಯ್ತು. ಎಲ್ರು ಕೂಡ ವಾಟರ್ ಬಾಟಲ್ ಇದ್ದು ಅದಕ್ಕೇನೆ ಮಜ್ಜಿಗೆ ತುಂಬಿಕೊಂಡಿದ್ದು. ತುಂಬಾ ಬಿಸಿಲಲ್ಲಿ ಈ ತರ ಮಜ್ಜಿಗೆ ಕುಡಿದಿದ್ ಮಾತ್ರ ಸಖತ್ತಾಗಿತ್ತು. ಎಲ್ರು ಕೂಡ ತಣ್ಣಗ್ ಮಜ್ಜಿಗೆ ಕುಟ್ಕೊಂಡು ಅಲ್ಲಿಂದ ಮತ್ತೊಂದ್ ಪ್ಲೇಸ್ ಕಡೆ ಹೊರಟು. ನೈಟ್ 7 ಗಂಟೆ ಅಷ್ಟರಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ದು. ಮಂತ್ರಾಲಯಕ್ಕೆ ಫಸ್ಟ್ ಹೋಗೋದು ಅಂತ ಅಣ್ಣ ಹೇಳಿದ್ರು, ಆದ್ರೆ ಸ್ವಲ್ಪ ಪ್ಲಾನ್ ಚೇಂಜ್ ಆಗಿ ಸಂಜೆ ಆಗಿ ಮಂತ್ರಾಲಯಕ್ಕೆ ಹೋಗಿದ್ದು. ಎಲ್ರು ಹೇಳ್ತಾರೆ ರಾಯರ ಸನ್ನಿಧಾನಕ್ಕೆ ಹೋಗ್ಬೇಕು ಅಂದ್ರೆ ಅವರೇ ಕರೆಸ್ಕೋಬೇಕು ಅಂತ. ಅದು ಇವಾಗ ನನಗ್ ನಿಜ ಅನ್ನಿಸ್ತು. ಏನಕ್ಕಪ್ಪ ಅಂದ್ರೆ ನಮ್ಮ ಮನೆಯವರು ಮತ್ತೆ ಅಣ್ಣನು ತುಂಬಾ ದಿನದಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ, ಹೋಗೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ತು ಆ ಟೈಮ್ ಬಂತು ಅನ್ಸುತ್ತೆ, ಅದಕ್ಕೋಸ್ಕರ ಎಲ್ರು ಕೂಡ ಒಟ್ಟಿಗೆ ಹೋಗಿದ್ದು. ಇನ್ನೇನ್ ಕ್ಲೋಸಿಂಗ್ ಟೈಮು ಇನ್ನೊಂದ್ ಗಂಟೆ ಇತ್ತು ಅಷ್ಟೇನೆ. ಅದಕ್ಕೇನೆ ಬೇಗ ಫ್ರೆಶ್ ಅಪ್ ಆಗಿ ರಾಯರ ದರ್ಶನ ಮಾಡೋಣ ಅಂತ ಹೋದ್ವಿ. ಸ್ವಲ್ಪ ಜನ ಇದ್ರು ಅಷ್ಟೇನೆ, ಅದರಿಂದ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು. ಹೊರಗಡೆ ಬಂದು ಮಂತ್ರಾಕ್ಷತೆ ಇಸ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಕೂತ್ಕೊಂಡು ಹೊರಗಡೆ ಬಂದ್ವಿ. ನಾವು ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಒಳಗಡೆ ಹೋದಾಗ ಹೊರಗಡೆ ಸ್ವಲ್ಪ ಜನ ಮಾತ್ರ ಇದ್ರು. ಆದ್ರೆ ದರ್ಶನ ಮಾಡ್ಕೊಂಡು ಆಚೆ ಬಂದ್ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾನೇ ಜನ ಸೇರ್ಬಿಟ್ಟಿದ್ರು. ನಾವೇನಾದ್ರೂ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ದರ್ಶನ ಮಾಡೋಣ ಅನ್ಕೊಂಡಿದ್ರು ಕೂಡ ತುಂಬಾನೇ ಕಷ್ಟ ಆಗ್ತಿತ್ತು. ನಾವು ದರ್ಶನ ಮಾಡ್ಕೊಂಡು 5 ನಿಮಿಷ ಆಗಿತ್ತು ಅಷ್ಟೇನೆ ಹೊರಗಡೆ ಬಂದು, ಅಷ್ಟರಲ್ಲಿ ಕ್ಲೋಸ್ ಮಾಡ್ತಾ ಇದ್ರು. ನಾನು ಮಂತ್ರಾಲಯಕ್ಕೆ 2 ಸಲ ಹೋಗಿದ್ದೀನಿ. 2 ಸಲ ಕೂಡ ತುಂಬಾನೇ ಬೇಗ ದರ್ಶನ ಆಗಿದೆ. ಒಂದ್ 10 ನಿಮಿಷ ಅಲ್ಲೇ ನಿಂತ್ಕೊಂಡು ರಾಯರನ್ನು ನೋಡಿ ಅಲ್ಲಿಂದ ಪ್ರಸಾದ ನಿಲಯದ ಹತ್ರ ಹೋದ್ವಿ. ಅಲ್ಲೂ ಕೂಡ ತುಂಬಾನೇ ಜನ ಇದ್ರು, ಅದರಿಂದ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಒಳಗಡೆ ಹೋದ್ಮೇಲೆ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದ್ವಿ. ಇದೇ ಟ್ರಿಪ್ ವ್ಲಾಗ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.